ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಗ್ರೋ ಆ್ಯಪ್ನಲ್ಲಿ ಶೇರ್ನ ಬೈ ಮಾಡೋದ್ರಿಂದ ಚಾರ್ಜಸ್ ಎಷ್ಟಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಕ್ವಿಟಿ ಶೇರ್, ಫಾರ್ ಎಕ್ಸಾಂಪಲ್ ಇಕ್ವಿಟಿ ಶೇರ್ ನೀವು ಬೈ ಮಾಡಿದರೆ 50 ಶೇರ್ನ 100 ರೂಪೀಸ್ ಪ್ರೈಸ್ ಹಂಗೆ ಬೈ ಮಾಡಿ 105 ರೂಪೀಸ್ ಹಂಗೆ ನೀವು ಸೆಲ್ ಮಾಡಿದರೆ ಪ್ರಾಫಿಟ್ ಆ್ಯಂಡ್ ಲಾಸ್ 250 ರೂಪೀಸ್ ಆಗುತ್ತೆ. ಚಾರ್ಜಸ್ 17.20 17 ರೂಪಾಯಿ 20 ಪೈಸೆ ಚಾರ್ಜ್ ಆಗುತ್ತೆ. ಅದೇ ನೀವು 50 ಶೇರ್ನ ಬೈ ಮಾಡಿ 50 ಶೇರ್ನ ಬೈ ಮಾಡಿ 100 ರೂಪಾಯಿದಂಗೆ 95 ರೂಪಾಯಿಗೆ ಮಾರಿದರೆ ನಿಮಗೆ 250 ರೂಪಾಯಿ ಲಾಸ್ ಆಗುತ್ತೆ. ಚಾರ್ಜಸ್ಸು 16.9 ಅಂದರೆ 16 ರೂಪಾಯಿ 90 ಪೈಸೆ ಆಗುತ್ತೆ. ಅದೇ ರೀತಿ ನಾವು ಈಗ ಇಕ್ವಿಟಿ ಆಯಿತು. ಇಂಟ್ರಾಡೇಯಲ್ಲಿ ಫಾರ್ ಎಕ್ಸಾಂಪಲ್ 50 ಶೇರ್ಸ್ 100 ರೂಪಾಯಿ ಪ್ರೈಸ್ ನನಗೆ ಬೈ ಮಾಡಿದರೆ ಸೆಲ್ 105 ರೂಪಾಯಿ ಮಾಡಿದರೆ 250 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಚಾರ್ಜಸ್ 7 ರೂಪಾಯಿ 60 ಪೈಸೆ ಆಗುತ್ತೆ. ಅದೇ ನಾವು 95 ರೂಪೀಸಿಗೆ ಮಾರಿದರೆ 250 ರೂಪಾಯಿ ಲಾಸ್ ಆಗುತ್ತೆ. 7 ರೂಪಾಯಿ 30 ಪೈಸೆ ಚಾರ್ಜಸ್ ಆಗುತ್ತೆ. ಅದೇ ಫ್ಯೂಚರ್ ಆ್ಯಂಡ್ ಆಪ್ಷನ್ 50 ಶೇರ್ ಬೈ ಮಾಡಿದರೆ 100 ರೂಪೀಸ್ ಹಂಗೆ. ಅದೇ ರೀತಿ 105 ರೂಪಾಯಿಗೆ ಸೆಲ್ ಮಾಡಿದರೆ 250 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಇಲ್ಲಿ ಚಾರ್ಜಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಫ್ಯೂಚರ್ ಆ್ಯಂಡ್ ಆಪ್ಷನ್ನಲ್ಲಿ 56 ರೂಪಾಯಿ ಚಾರ್ಜ್ ಆಗುತ್ತೆ. ಅದೇ ರೀತಿ ಇಲ್ಲಿ 95 ರೂಪಾಯಿಗೆ ನಾವು ಸೆಲ್ ಮಾಡಿದರೆ ಸೇಮ್ 250 ರೂಪಾಯಿ ಲಾಸ್ ಆಗುತ್ತೆ, 56 ರೂಪಾಯಿ ಚಾರ್ಜಸ್ ಆಗುತ್ತೆ.